ನಮಸ್ತೆ ಸ್ಟೂಡೆಂಟ್ಸು, ನಾನು ನಿಖಿಲೇಶು ಆ್ಯಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿಯಿಂದ. ಸ್ಟೂಡೆಂಟ್ಸು, ಈ ಒಂದು ವೀಡಿಯೋದಲ್ಲಿ ನಾನು ನಿಮಗೊಂದು ಕ್ಲಾರಿಟಿಯನ್ನು ಕೊಡ್ತಾ ಇದ್ದೇನೆ. ಏನು ಕ್ಲಾರಿಟಿ ಅಂತ ಕೇಳಿದರೆ ಸ್ಟೂಡೆಂಟ್ಸು, ಅಂದರೆ ನಿಮಗಿದು ಗೊತ್ತಿರ್ಬೋದು, ಬಟ್ ಆದರೂ ಕೂಡ ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ಗಳು ಕೇಳ್ತಾ ಇದ್ರು, ಸರ್ CGPA ರಿಯಲ್ ಆಗಿ ಮ್ಯಾಟರ್ ಆಗುತ್ತಾ ಇಲ್ವಾ ಅಂತ ಅಲ್ವಾ. ಸೊ ನಾನು ನಿಮ್ಗೆ ಹೇಳ್ತಾ ಇದ್ದೇನೆ, ಕೇಳಿದರೆ ರಿಯಲಿ ಮ್ಯಾಟರ್ ಆಗುತ್ತಾ ಇಲ್ವಾ ಅಂದರೆ ನಾನು ಎಷ್ಟು CGPA ಇಟ್ಕೊಂಡ್ರೆ ಥ್ರೂ ಔಟ್ ದ ಸೆಮ್, ಎಷ್ಟು CGPA ಇಟ್ಕೊಂಡ್ರೆ, ಅಥವಾ ನಾನು ಇಂಟರ್ವ್ಯೂ ಪ್ರಿಪರೇಷನ್ ಮಾಡುವಾಗ ಅಥವಾ ಕಂಪನಿ ಇಂಟರ್ವ್ಯೂವನ್ನು ಇದು ಮಾಡುವಾಗ ಎಷ್ಟು CGPA ಕೇಳ್ತಾರೆ ನೋಡಿ ಸ್ಟೂಡೆಂಟ್ಸ್. ಫಸ್ಟ್ ಆಫ್ ಆಲ್ ನಾನು ಏನು ಹೇಳೋದು ಅಂತ ಕೇಳಿದರೆ, ಆದಷ್ಟು 8+ CGPA ಇಟ್ಕೊಳ್ಳಿಕ್ಕೆ ಟ್ರೈ ಮಾಡಿ. 8+. ಓಕೆ, ಈಸಿ ಇಲ್ಲ, ಐ ನೋ ದ್ಯಾಟ್ ಇಂಜಿನಿಯರಿಂಗ್ ಇಸ್ ಡಿಫ್ರೆಂಟ್. PUCನೇ ಬೇರೆ. PUCಯಲ್ಲಿ ಯು ಮೈಟ್ ಹ್ಯಾವ್ ಗಾಟ್ 95+ ತೆಗೆದವ್ರು ಇದ್ದೀರಾ. ಐ ನೋ ದ್ಯಾಟ್ 90+, 85+ ತೆಗೆದವ್ರು ಇದ್ದೀರಾ. ಯು ಆರ್ ಟ್ಯಾಲೆಂಟೆಡ್. ಬಟ್ ಇಂಜಿನಿಯರಿಂಗ್ ಸಮಥಿಂಗ್ ಡಿಫ್ರೆಂಟ್ ಸ್ಟೂಡೆಂಟ್ಸ್. ಇಂಜಿನಿಯರಿಂಗಲ್ಲಿ 8+ ತೆಗೆಯೋದೇ ತುಂಬ ಕಷ್ಟ. ಅಷ್ಟು ಈಸಿ ಇಲ್ಲ, ನಂಗೆ ಗೊತ್ತಿದೆ. ಬಟ್ ಸ್ಟಿಲ್ ಆದಷ್ಟು ನಿಮಗೆ ಎಷ್ಟು ಪುಷ್ ಮಾಡಲಿಕ್ಕಾಗುತ್ತೆ ಅಷ್ಟು ಪುಷ್ ಮಾಡಿ 8+ CGPA ಇದು ಮಾಡಿ, ಮೇಂಟೈನ್ ಮಾಡಿ. ಓಕೆ, ಮೋರ್ ದೆನ್ 9 ಇದ್ದರೆ ಇನ್ನೂ ಒಳ್ಳೆಯದು. ನಾನು ಅದ್ರ ಬಗ್ಗೆ ಇದು ಮಾಡೋದಿಲ್ಲ, ಇಟ್ ಈಸ್ ಬೆಟರ್. ಬಟ್ ಅಟ್ಲೀಸ್ಟ್ 8+. ಇಲ್ಲ ಸರ್, ನಂಗೆ ತುಂಬ ಕಷ್ಟ ಆಗುತ್ತೆ 8+ ಅನ್ನೋದು. ನನಗೆ ಸ್ಕಿಲ್ಸ್ ಇದೆ, ನನಗೆ ಪ್ರೋಗ್ರಾಮಿಂಗ್ ಇಷ್ಟ ಆಗುತ್ತೆ, ಕೋಡಿಂಗ್ ಇಷ್ಟ ಆಗುತ್ತೆ, ಬಟ್ ಬೇರೆ ಈಗ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್ ಇದೆಲ್ಲ ಇಷ್ಟ ಆಗೋದಿಲ್ಲ, ಇದರಲ್ಲಿ ಕಡಿಮೆ ಬರುತ್ತೆ. ಸೊ ನನಗೆ ಉಳಿದಿದ್ರಲ್ಲಿ ಮಾರ್ಕ್ಸ್ ತೆಗಿತೀನಿ, ಇದರಲ್ಲಿ ಕಡಿಮೆ ಬರುತ್ತೆ. CGPA ಅಟ್ಲೀಸ್ಟ್ 7.5+ ಆದರೂ ಇಟ್ಕೊಳ್ಳಿ. ಓಕೆ, ಯಾಕೆ ನಾನು ನಿಮಗೆ CGPA ಮೇಂಟೈನ್ ಮಾಡಿ ಅಂತ ಹೇಳ್ತಾ ಇದ್ದೇನೆ ಕೇಳಿದರೆ, ಒಂದು, ನಿಮಗೀಗ ನಿಮ್ಮ ಕಾಲೇಜಲ್ಲಿ 1000 ಸ್ಟೂಡೆಂಟ್ಸ್ ಇದ್ದರೆ ಒಂದು ಕಂಪನಿಗೆ ಬೇಕಾಗಿರೋದು 1-2 ಬೆಸ್ಟ್ ಕ್ಯಾಂಡಿಡೇಟ್. ಓಕೆ, ಪ್ರೋಗ್ರಾಮೆಟಿಕಲಿ ಒಳ್ಳೆದಿರಬೇಕು, ಅಥವಾ ಲಾಜಿಕಲಿ ಒಳ್ಳೆದಿರಬೇಕು, ಕಮ್ಯುನಿಕೇಷನ್ ಒಳ್ಳೆದಿರಬೇಕು, ಅದೆಲ್ಲವನ್ನು ನೋಡ್ತಾರೆ. ಸೊ ಫಸ್ಟಿಗೆ ಅವರಿಗೆ 1000 ಸ್ಟೂಡೆಂಟ್ಸ್ ಎಲ್ಲರಿಗೂ ಇಂಟರ್ವ್ಯೂ ತೊಗೊಳ್ಳಿಕ್ಕೆ ಆಗೋದಿಲ್ಲ. ರಿಸೋರ್ಸ್ ತುಂಬ ಕಡಿಮೆ, ಎಲ್ರಿಗೂ ಇಂಟರ್ವ್ಯೂ ತೊಗೊಳ್ಳಿಕ್ಕಾಗುತ್ತೆ ಅವರಿಗೆ, ಒಬ್ಬೊಬ್ಬರಿಗೆ. ಸೊ ಅದಕ್ಕೆ ಅವ್ರು ಏನು ಮಾಡ್ತಾರೆ ಕೇಳಿದ್ರೆ, ಫಸ್ಟ್ ರೌಂಡಲ್ಲಿ ಏನು ಮಾಡ್ತಾರೆ, CGPA ಕ್ರೈಟೀರಿಯಾ ಇರ್ತಾರೆ. ಓಕೆ, CGPA ಕ್ರೈಟೀರಿಯಾ ಅಂತ ಹೇಳಿದರೆ, ದೋಸ್ ಹೂ ಆರ್ ಹ್ಯಾವಿಂಗ್ ಮೋರ್ ದೆನ್ 8 ಪಾಯಿಂಟರ್ CGPA ಕ್ಯಾನ್ ಅಟೆಂಡ್ ದ ಇಂಟರ್ವ್ಯೂ. ಆವಾಗ ನಿಮ್ಮ ಕಾಲೇಜಲ್ಲಿ ಟೋಟಲಾಗಿ ಓವರ್ 2000 ಸ್ಟೂಡೆಂಟ್ಸ್ ಇದ್ದರೆ, ಆರ್ ಎಲ್ಸ್ 1000 ಸ್ಟೂಡೆಂಟ್ಸ್ ಇದ್ದರೆ, ನಿಯರ್ ಬೈ ಒಂದು 300 to 400 ಸ್ಟೂಡೆಂಟ್ಸ್ ಅಲ್ಲಿ ಫಿಲ್ಟರ್ ಆಗ್ತಾರೆ. ಓಕೆ, ಸೊ ಅದಕ್ಕೋಸ್ಕರ ನಾನು ನಿಮ್ಗೆ ಹೇಳ್ತಾ ಇರೋದು, ಈ ಒಂದು ಯು ಹ್ಯಾವ್ ಅ ಸ್ಕಿಲ್ಸ್, ನಿಮ್ಮ ಹತ್ರ ಒಳ್ಳೆ ಸ್ಕಿಲ್ಸ್ ಇದೆ, ಯು ಕ್ಯಾನ್ ಪ್ರೋಗ್ರಾಮ್, ಯು ಕ್ಯಾನ್ ಕೋಡ್ ವೆಲ್ ಅಂತಿದೆ, ಬಟ್ ಸ್ಟಿಲ್ ನಿಮಗಲ್ಲಿ ಅಪಾರ್ಚುನಿಟಿನೇ ಮಿಸ್ ಆಗುತ್ತೆ. ಓಕೆ, ಬಟ್ ನಾನು ನೋಡಿದ ಪ್ರಕಾರ ನಿಮಗೆ 8 ಪಾಯಿಂಟ್ CGPA ಇದ್ದರೆ ಆಲ್ಮೋಸ್ಟ್ ಒಂದು, ನನ್ನ ಎಕ್ಸಾಂಪಲ್ ಹೇಳೋದು, 100 ಕಂಪನೀಸ್ ಬಂದರೆ 85+ ಕಂಪನೀಸ್ ನಿಮಗೆ ಎಲಿಜಿಬಿಲಿಟಿ ಇರ್ತೀರ. ಮೋರ್ ದೆನ್ 85+, ಐ ಮೀನ್ 90+ ಕಂಪನೀಸ್ ಎಲಿಜಿಬಿಲಿಟಿ ಪಕ್ಕ ಇರುತ್ತೆ. ಅದೇ ನಿಮಗೆ 7.5 ಅಬೋ ಇದ್ದರೆ, 7.5 ಅಬೋ ಇದ್ದು 8 ಬಿಲೋ ಇದ್ದರೆ, ಅರೌಂಡ್ ಒಂದು ಔಟ್ ಆಫ್ 100ಅಲ್ಲಿ ಒಂದು 70+ ಕಂಪನಿಗೆ ಗ್ಯಾರಂಟಿ ಎಲಿಜಿಬಿಲಿಟಿ ಇರ್ತೀರ. ಓಕೆ, 7.5 ಇದ್ದರೆ 70+ ಕಂಪನಿಗೆ, ಅದು ಕೆಲವೊಂದು ಕಾಲೇಜ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು, CGPA ಮೇಂಟೈನ್ ಮಾಡಿ. ಈ ಒಂದು ಯು ಹ್ಯಾವ್ ಅ ಸ್ಕಿಲ್ಸ್, ಯು ಡೋಂಟ್ ಹ್ಯಾವ್ ಪ್ಲಾಟ್ಫಾರ್ಮ್, ಯು ಡೋಂಟ್ ಗೆಟ್ ಅಪಾರ್ಚುನಿಟಿ ಟು ಪ್ರೂವ್ ಯುವರ್ ಸೆಲ್ಫ್. ಅದಕ್ಕೋಸ್ಕರ ಹೇಳ್ತಾ ಇದ್ದೇನೆ, ಫಸ್ಟ್ ಸೆಮ್ಮಲ್ಲಿ ಈಗ ಜಾಸ್ತಿ CGPA ಎಲ್ಲ ಬಗ್ಗೆ ಜಾಸ್ತಿ ತಲೆ ಕೆಡ್ಸ್ಕೊಳ್ಳಿಕ್ಕೆ ಹೋಗಬೇಡಿ. ತೆಗಿಲೇಬೇಕಂತಿದ್ರೆ ತೆಕ್ಕೊಳ್ಳಿ, ನೋ ಪ್ರಾಬ್ಲಮ್ಮು. ಬಟ್ ಜಾಸ್ತಿ ತಲೆ ಕೆಡ್ಸ್ಕೊಳ್ಳಿಕ್ಕೆ ಹೋಗಬೇಡಿ. ಫಸ್ಟ್ ಸೆಮ್ಮಲ್ಲಿ ಸ್ವಲ್ಪ ಇಂಜಿನಿಯರಿಂಗ್ ಸೆಟ್ ಆಗಿ ಆದಷ್ಟು ಟ್ರೈ ಮಾಡಿ, ಪುಷ್ ಮಾಡಿ. ಓಕೆ, ಅಟ್ಲೀಸ್ಟ್ 7.5+, 8+ ತೆಗಿಬೋದು. 9 ಪಾಯಿಂಟ್ರ್ ಮೇಲೆ ತೆಗಿಯೋರು ತೆಗೀನಿ, ನಾನು ಬೇಡ ಅಂತ ಹೇಳೋದಿಲ್ಲ, ಬಟ್ ಉಳಿದವ್ರಿಗೆ ಹೇಳೋದು. ಓಕೆ, ಅದಕ್ಕೋಸ್ಕರ ನಿಮಗೆ ಅಪಾರ್ಚುನಿಟಿ ಮಿಸ್ ಆಗುತ್ತೆ. ಈಗ 100 ಕಂಪನೀಸಲ್ಲಿ 20 ಕಂಪನೀಸ್ ಮಿಸ್ ಆಗಿರುತ್ತಲ್ಲ, ಅದು ನಿಮಗೆ ಎಲ್ಲ ಒಂದು ಸಿಗೋ ಚಾನ್ಸಸ್ ಇರುತ್ತಲ್ಲ, ಸುಮ್ಮನೆ ಮತ್ತೆ ಅದನ್ನು ಕಳ್ಕೊಳ್ಬಾರ್ದು ಅಂತ 8 ಪಾಯಿಂಟ್ CGPA ಮೇಂಟೈನ್ ಮಾಡಿ. ಅಟ್ಲೀಸ್ಟ್ 7.5 ಆದರೂ ಮೇಂಟೈನ್ ಮಾಡಿ. ಓಕೆ, 7.5 ಇಲ್ಲ, ವರ್ಸ್ಟ್ ಕೇಸ್ 7+. ಓಕೆ, 7+ ಅಂತ ಮೇಂಟೈನ್ ಮಾಡ್ಕೊಂಡಿರಿ. ಸೊ ದ್ಯಾಟ್ ಯು ವಿಲ್ ಗೆಟ್ ಮೋಸ್ಟ್ ಆಫ್ ದ ಕಂಪನೀಸ್. ಔಟ್ ಆಫ್ 100 70+ ಕಂಪನೀಸ್ ಪಕ್ಕ ಸಿಗುತ್ತೆ, ಆಯಿತಾ. ಆ್ಯಂಡ್ ಇನ್ನೊಂದು ನಿಮಗೆ ಡೌಟ್ ಇರೋದು ಸ್ಟೂಡೆಂಟ್ಸ್, ಡಿಫ್ರೆನ್ಸ್ ಬಿಟ್ವೀನ್ SGPA ಆ್ಯಂಡ್ CGPA ಅಲ್ವಾ. SGPA ನಾನು ಇದರಲ್ಲಿ ಟೈಪ್ ಮಾಡಿ ಇದು ಮಾಡ್ತಾ ಇದ್ದೇನೆ, ChatGPTಯಲ್ಲಿ. ಸೊ ನೀವು ಕೂಡ ಸರ್ಚ್ ಮಾಡಿದ್ರೆ ನಿಮಗೂ ಬರುತ್ತೆ. ಬಟ್ ನಾನಿಲ್ಲೊಂದು ವೀಡಿಯೋದಲ್ಲಿ ನಾನು ನಿಮ್ಗೆ ಹೇಳ್ತಾ ಇರೋದು, SGPA ಕ್ಯಾಲ್ಕುಲೇಟೆಡ್ ಫಾರ್ ಸೆಮಿಸ್ಟರ್. ಯಾಕೆ ಹೇಳಿ, SGPA ಅಂದರೆ ಸೆಮಿಸ್ಟರ್ ಗ್ರೇಡ್ ಪಾಯಿಂಟ್ ಆ್ಯಾವ್ರೇಜ್. ಎವ್ರಿ ಸೆಮಿಸ್ಟರ್ಲಿ ಕ್ಯಾಲ್ಕುಲೇಟ್ ಮಾಡಿದರೆ SGPA ಅಂತ ಕರೀತಾರೆ. ಓಕೆ, ಸೊ SGPA ಕ್ಯಾಲ್ಕುಲೇಟ್ ಮಾಡೋ ಫಾರ್ಮುಲಾ ಇದೆ ನೋಡಿ, ಕ್ರೆಡಿಟ್ ಪಾಯಿಂಟ್ಸ್. ಪ್ರತಿಯೊಂದು ಸಬ್ಜೆಕ್ಟಿಗೆ ಇಂತಿಷ್ಟು ಕ್ರೆಡಿಟ್ ಅಂತಿರುತ್ತೆ, ಓವರಾಲ್ ಆಗಿ ಪ್ರತಿ ಸೆಮ್ಮಿಗೆ ಇಂತಿಷ್ಟು ಕ್ರೆಡಿಟ್ ಅಂತಿರುತ್ತೆ, ಇಂಟು ಗ್ರೇಡ್ ಪಾಯಿಂಟ್ ಫಾರ್ ದ ಕೋರ್ಸ್. ಆ ಕೋರ್ಸಿಗೆ ಗ್ರೇಡ್ ಪಾಯಿಂಟ್ ಅಂತಿರುತ್ತೆ, ಅದಿರುತ್ತೆ, ಡಿವೈಡೆಡ್ ಬೈ ಟೋಟಲ್ ಕ್ರೆಡಿಟ್ಸ್. ಆ ಕ್ರೆಡಿಟಿಗೆ ಫಾರ್ ಎಕ್ಸಾಂಪಲ್ ಆ ಸೆಮಿಸ್ಟರ್ಗೆ ಒಂದು 20 ಕ್ರೆಡಿಟ್ಸ್ ಇದ್ದರೆ ಅದು ಡಿವೈಡೆಡ್ ಬೈ. ಓಕೆ, ಸೊ ಇದು ನಿಮಗೇನಿಲ್ಲ, SGPA ಅಂತ ಹೇಳೋದು ಸೆಮಿಸ್ಟರ್ ಎಂಡ್, ವ್ಯಾರಾಸ್ CGPA ಇಸ್ ಅ ಕ್ಯುಮ್ಯುಲೇಟಿವ್ ಮೆಷರ್. ಕ್ಯುಮ್ಯುಲೇಟಿವ್ ಮೆಷರ್ ಅಂತ ಹೇಳಿದ್ರೆ ಓವರ್ ಆಲ್ ನಿಮ್ಮ ಎಂಟೈರ್ ಕೋರ್ಸಿಂದ ಕ್ಯಾಲ್ಕುಲೇಟ್ ಮಾಡಿದ್ರೆ ಅದು CGPA. ಓಕೆ, ಓವರ್ ಆಲ್ ನೋಡಿ, ಕ್ಯಾಲ್ಕುಲೇಟರ್ ಫಾರ್ ಕಂಪ್ಲೀಟೆಡ್ ಸೆಮಿಸ್ಟರ್ಸ್. ಅಂದರೆ ಈಗ ಫಾರ್ ಎಕ್ಸಾಂಪಲ್ ನಿಮ್ದು ಇವಾಗ CGPA ಎಷ್ಟಾಯಿತು, ಈಗ ಫಾರ್ ಎಕ್ಸಾಂಪಲ್ ನೀವು ಸೆಕೆಂಡ್ ಇಯರ್ಲಿದ್ದೀರಾ, ಸೆಕೆಂಡ್ ಇಯರ್ನ 3rd ಸೆಮ್ಮಲ್ಲಿ ಇದ್ದೀರಾ ಅಂತ ಅಂದ್ಕೊಳ್ಳಿ. CGPA ಅಂತ ಹೇಳಿದರೆ ಫಸ್ಟ್ ಸೆಮ್, ಸೆಕೆಂಡ್ ಸೆಮ್, 3rd ಸೆಮ್ ಕಂಪ್ಲೀಟ್ ಆಗಿದ್ರೆ ಅದು ಎಲ್ಲದರದ್ದು ತೆಗೆದು ನೋಡಿದರೆ CGPA. ನೀವು ಓನ್ಲಿ ಥರ್ಡ್ ಸೆಮ್ ತೆಗೆದ್ರೆ ಅದು SGPA.
ಮತ್ತು ಫಸ್ಟ್ ಸೆಮ್ ಇದು ಕ್ಯಾಲ್ಕುಲೇಟ್ ಮಾಡಿದ್ರೆ SGPA. ಸಿಂಪಲ್ ಸ್ಟೂಡೆಂಟ್ಸ್, ಆಯಿತಾ. ಈಗ ಇಂಟರ್ವ್ಯೂವರ್ ಕೇಳೋದು ನಿಮಗೆ CGPA. ಓಕೆ, ಯಾಕಂದರೆ ನೀವು ಇಂಟರ್ವ್ಯೂ ಅಟೆಂಡ್ ಮಾಡೋದು ಯಾವಾಗ? ಆಫ್ಟರ್ ಸೆಕೆಂಡ್ ಇಯರ್ ಅಥವಾ ಆಫ್ಟರ್ ಥರ್ಡ್ ಇಯರ್ ಅಥವಾ ಅಟ್ ದ ಟೈಮ್ ಆಫ್ ಫೈನಲ್ ಇಯರ್ ಅಲ್ವಾ? ಆವಾಗ ನಿಮಗೆ ಕೇಳ್ತಾರೆ ಫಸ್ಟ್ ಸೆಕೆಂಡ್ ಥರ್ಡ್ ಸೆಮ್ ಎಲ್ಲದನ್ನು ತೆಗೆದು ಟೋಟಲ್ CGPA ಇಂತಿಷ್ಟು ಇರಬೇಕು ಅಂತ. ಓಕೆ, ಆ ಬೇಸಿಸ್ ಮೇಲೆ ನಿಮಗೆ ಸೆಲೆಕ್ಷನ್ ಆಗುತ್ತೆ. ಅದಕ್ಕೆ ಫಸ್ಟ್ ರೌಂಡಲ್ಲಿ ನಿಮಗೆ ನಾನು ಹೇಳ್ತಾ ಇರೋದು, ನೀವು ನೆಕ್ಸ್ಟ್ ರೌಂಡಿಗೆ ಯು ಮೈಟ್ ಬಿ ಗುಡ್ ಇನ್ ಮ್ಯಾಥ್ಸ್, ಯು ಮೈಟ್ ಹ್ಯಾವ್ ಗುಡ್ ಕಮ್ಯುನಿಕೇಷನ್ ಸ್ಕಿಲ್, ಯು ಮೈಟ್ ಹ್ಯಾವ್ ಗುಡ್ ಪ್ರೋಗ್ರಾಮಿಂಗ್ ಸ್ಕಿಲ್, ಎಬಿಲಿಟಿ ಇದೆ, ಲಾಜಿಕಲ್ ಥಿಂಕಿಂಗ್ ಇದೆ. ಬಟ್ ನಿಮ್ಮ ಹತ್ರ CGPA ಇಲ್ಲದೆ ಇದ್ದರೆ ನೀವು ಫಸ್ಟ್ ರೌಂಡಿಂದ ನೆಕ್ಸ್ಟ್ ರೌಂಡ್ ಅಂದರೆ ಫಸ್ಟ್ ರೌಂಡ್ ಅಟೆಂಡೇ ಮಾಡ್ಲಿಕ್ಕೆ ಬಿಡೋದಿಲ್ಲ ಕೆಲವೊಂದು ಕಂಪನಿ. ಬಟ್ ಮೋಸ್ಟ್ ಆಫ್ ದ ಕಂಪನಿ 7 ಪಾಯಿಂಟ್ ಮೇಲೆ ಕೇಳ್ತಾರೆ. 7 ಪಾಯಿಂಟ್ಗಿಂತ ಅಂದರೆ 9 ಎಲ್ಲ ಕೇಳೋದಿಲ್ಲ, ತುಂಬ ರೇರು. 8 ಪಾಯಿಂಟ್ರು ಕೇಳ್ತಾರೆ. ಬಟ್ 7 ಪಾಯಿಂಟ್ ಇದ್ದರೆ ಒಂದು ಸೇಫರ್ ಸೈಡ್, 7+ ಇದ್ದರೆ. ಬಟ್ ಇನ್ನೂ ಸೇಫರ್ ಸೈಡಲ್ಲಿ ಇರಬೇಕಾದ್ರೆ 8 ಪಾಯಿಂಟ್ ಇದ್ದರೆ ಬೆಟರ್. ಓಕೆ, ಅಟ್ಲೀಸ್ಟ್ 7.5 ಇದ್ದರೆ ನಿಮಗೆ ಇಂಟರ್ವ್ಯೂ ಇದಿರುತ್ತೆ. ಬಿಕಾಸ್ ನಿಮ್ಮ ಹತ್ರ ಸ್ಕಿಲ್ಸ್ ಇರುತ್ತಲ್ಲ, ಅದನ್ನು ಪ್ರೂವ್ ಮಾಡಲಿಕ್ಕೆ ನಿಮಗೊಂದು ಅಪಾರ್ಚುನಿಟಿ ಬೇಕಲ್ವಾ. ಫಾರ್ ದ್ಯಾಟ್ ಯು ಶುಡ್ ಹ್ಯಾವ್ ಮಿನಿಮಮ್ 7.5 CGPA. ಓಕೆ, 8+ ಇಟ್ಕೊಳ್ಳಿ ಸ್ಟೂಡೆಂಟ್ಸ್. ಇಟ್ ಈಸ್ ತುಂಬ ಸೇಫರ್. 90% ಆಫ್ ದ ಕಂಪನಿ ನಿಮಗೆ ಎಲಿಜಿಬಿಲಿಟಿ ಇರುತ್ತೆ 8+ ಇದ್ದರೆ. 90% ಆಫ್ ದ ಕಂಪನೀಸ್, ಆಯಿತಾ. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೇನೆ, ಫಸ್ಟ್ ಸೆಮ್ ಸ್ವಲ್ಪ ಚಿಲ್ಲಾಗಿರಿ, ಜಾಸ್ತಿ ಟೆನ್ಷನ್ ತೊಗೊಳ್ಳಿಕ್ಕೆ ಹೋಗಬೇಡಿ. CGPA ತೊಗೊಳ್ತೀನಿ, SGPA ತೊಗೊಳ್ತೀನಿ ಅಂತ. ಇನ್ ಕೇಸ್ ಇಲ್ಲ ನನಗೆ ಆಗುತ್ತೆ, ಎಬಿಲಿಟಿ ಇದೆ ಅಂತ ಹೇಳಿದ್ರೆ ಓಕೆ, ಟ್ರೈ ಫಾರ್ ಇಟ್. ಅದರ್ವೈಸ್ ಫಸ್ಟ್ ಸೆಮ್ಮಲ್ಲಿ ಸ್ವಲ್ಪ ಇಂಜಿನಿಯರಿಂಗ್ ಅರ್ಥ ಮಾಡ್ಕೊಳ್ಳಿ, ಇಂಟರ್ನಲ್ಸ್ ಹೇಗೆ ನಡೀತದೆ, ಅಸೈನ್ಮೆಂಟ್ ಹೇಗಾಗುತ್ತೆ, ಎಕ್ಸಾಮ್ಸ್ ಹೇಗಿರುತ್ತೆ ಅದೆಲ್ಲ ನೋಡ್ಕೊಳ್ಳಿ. ನೆಕ್ಸ್ಟ್ ಸೆಮ್ಮಿಂದ ನಿಮ್ಗೆ ಆ ಒಂದು ಐಡಿಯಾ ಬಂದಿರುತ್ತೆ, ಅದಕ್ಕೆ ಸರಿಯಾಗಿ ಪ್ರಿಪರೇಷನ್ ಮಾಡ್ತೀರಾ. ಸೊ ದಟ್ ಯು ವಿಲ್ ಗೆಟ್ ಗುಡ್ ಮಾರ್ಕ್ಸ್. ಓಕೆ, ಇದೆಲ್ಲರೂ ಇದರಲ್ಲೂ ಹಾಗೆ ಆಗೋದು. ಫಸ್ಟ್ ಸೆಮ್ಮಲ್ಲಿ ಕೆಲವರಿಗೆ ಒಳ್ಳೆ ಬರುತ್ತೆ, ಇಲ್ಲ ಅಂತಲ್ಲ. ಸ್ವಲ್ಪ ಕಡಿಮೆ ಬಂದರೂ ಕೂಡ ನೆಕ್ಸ್ಟ್ ಸೆಮ್ಮಲ್ಲಿ ನೀವು ಇಂಪ್ರೂವ್ ಆಗ್ತೀರಾ. ನೋ ಪ್ರಾಬ್ಲಮ್, ನೋ ವರಿ ಅಬೌಟ್ ದ್ಯಾಟ್. ಓಕೆ ಸ್ಟೂಡೆಂಟ್ಸ್, ಇದನ್ನು ಹೇಳಬೇಕಾಗಿತ್ತು. ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು, ದಯವಿಟ್ಟು ಮಿನಿಮಮ್ 8 ಪಾಯಿಂಟ್ CGPA ಟೋಟಲ್ ಓವರಾಲ್ ಆಗಿ ಮೇಂಟೈನ್ ಮಾಡಲಿಕ್ಕೆ ಟ್ರೈ ಮಾಡಿ. ಸೊ ಯು ಡೋಂಟ್ ಲೂಸ್ ಎನಿ ಅಪಾರ್ಚುನಿಟಿ. ಅದಕ್ಕೋಸ್ಕರ ಹೇಳೋದು ಅಟ್ಲೀಸ್ಟ್ 7.5. ಓಕೆ, ಸೊ ಈ ವಿಡಿಯೋ ಅನ್ನೋದು ತುಂಬ ಇನ್ಫಾರ್ಮೇಟಿವ್ ಆಗಿದೆ ಅಂತ ಅಂದ್ಕೊಳ್ತೇನೆ. ಏನಾದರೂ ಡೌಟ್ಸ್ ಇದ್ದರೆ ಈ ವಿಡಿಯೋನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ನಾನು ನಿಖಿಲೇಶ್, ಮತ್ತೆ ಸಿಗ್ತೇನೆ ಸ್ಟೂಡೆಂಟ್ಸ್. ಅಂಟಿಲ್ ದ್ಯಾಟ್, ಲವ್ ಯು ಆಲ್, ಬಾಯ್, ಟೇಕ್ ಕೇರ್ ಸ್ಟೂಡೆಂಟ್ಸ್.